ಎಲ್ಲೇ ಇದೆಯಾ ಮಚ್ಚ? ಡ್ರಾಪ್ ಇತ್ತು ಹೋಗ್ತಾ ಇದ್ದೀನಿ. ನಿಂದ ಹೆಂಗ ವಾಸಿಯಪ್ಪ, ಕಾರ್ನಾಗ ಎಸಿ ಮಕ್ ಹೊಡಿತತೆ, ನಮ್ಮಂಗಲ್ಲ ಬಿಸ್ಲು. ಕಾರಲ್ಲಿ ಇದ್ದಾಗ ಅಷ್ಟೇ ಎಸಿ ಹೊಡಿತಿರುತ್ತೆ, ಇಳಿದೇಟ್ಗೆ ಸಾಲ್ಗಾರರು ಚೀಟರ್ ಬಂದು ಹೊಡಿತಾರೆ. ಹಬ್ಬಳದ ಕಡೆಗೆ ಹೋದ್ರೆ ಫೈನಾನ್ಸ್ನರ್ ಕಾಟ, ಎಲೆಕ್ಟ್ರಾನಿಸಿಟಿ ಕಡೆಗೆ ಹೋದ್ರೆ ರೂಮ್ ಓನರ್ ಕಾಟ. ಮತ್ ಮೈಸೂರು ರೋಡ್ ಕಡೆಗೆ ಹೋಗ್ಬಿಡು. ಅತ್ಲಾಗ ಹೋದ್ರೆ ಹೋದ್ ಸರಿ ಸರ್ವಿಸ್ ಮಾಡ್ಸಿರೋ ದುಡ್ಡು ಕೊಟ್ಟಿಲ್ಲ, ಮೆಕ್ಯಾನಿಕ್ ಕಾಟ. ಮತ್ ತುಮಕೂರು ರೋಡ್ ಕಡೆಗೆ ಬಂದ್ಬಿಡ. ತುಮಕೂರು ಕಡೆಗೆ ಬಂದ್ರೆ ನಮ್ಮಪ್ಪ ಮೆಟ್ ಬಾಯಕ್ ತುರಿಕ್ ನೀರ್ ಹೋಯ್ತಾನೆ. ಅದೇನ್ ಮಾಡ್ತೀಯ ಮರ, ದುಡ್ದಿದ್ದಲ್ಲ. ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಯ್ತು, ಊಟ ತಿಂಡಿ ಹೊರಗೆ. ಒಂದ್ಸರಿ ಸರ್ವಿಸ್ ಬಿಟ್ರೆ 6-7 ಸಾವಿರ ಆಗುತ್ತೆ. ಕಂಡು ಬಿದ್ದಿರ ಕಾಚಿ ಹಾಕೊಂಡು ತಿರ್ಗಾಡ್ತಾ ಇದ್ವಿ. ಅಲ್ಲೇ ಮತ್ತೆ ಈ ಪೆಟ್ರೋಲ್ ಗಾಡಿಗಿಂತ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ಬಿಡಲ್ಲ. ಅಯ್ಯೋ, ಎಲೆಕ್ಟ್ರಿಕ್ ಗಾಡಿ ಎಲ್ಲಿ ತಾಂಬ್ತೀಯ ಮಚ್ಚ, ಅದಕ್ಕೆಲ್ಲ 10-15 ಲಕ್ಷ ಬೇಕು. ನಿನ್ನ ಆ CC ಮೊಬೈಲ್ ಇಟ್ಟಿಗೆ 3-4 ಲಕ್ಷಕ್ಕೆ EV ಗಾಡಿ ಕೊಡ್ತಾವ್ರೆ ವಿತ್ ವಾರಂಟಿ. ಹೌದು, ನಮ್ಮ ಸ್ಟೇಟ್ ಅಲ್ಲೇ ಮೊದಲೇ ಬಾರಿ ಯಾರಾದ್ರೂ ಮಲ್ಟಿ ಬ್ರಾಂಡ್ EV ಗಾಡಿನ ಸೇಲ್ ಅಂಡ್ ಸರ್ವಿಸ್ ಮಾಡ್ತಾ ಇದ್ರೆ ಅದು ನಮ್ಮ ಒನ್ ಅಂಡ್ ಓನ್ಲಿ CC ಮೊಬೈಲಿಟಿ. ನಾವು ಗಾಡಿ ತಗೊಂಡು 4 ಕಾಸು ದುಡಿಬೇಕು ಅನ್ನೋರಿಗೆ ಕಡಿಮೆ ಬೆಲೆಗೆ EV ಗಾಡಿ ಕೊಡ್ತಾ ಇದ್ದು 6 ತಿಂಗಳು ಏನೇ ಪ್ರಾಬ್ಲಮ್ ಆದ್ರೂ ವಿತ್ ಬ್ಯಾಟರಿ ಸರ್ವಿಸ್ ಕೊಡ್ತಾ ಇದಾರೆ ಫ್ರೀ ಆಗಿ. ಹುಡುಗ್ರು ಮನೇಲಿ ಬುಲೆಟ್ ಕೊಡ್ಸಿ ಅಂತ ಗೋಳೈಕೊಂತಾರೆ. ನಮ್ CC ಮೊಬಿಲಿಟಿಗೆ ಬಂದ್ರೆ ಬುಲೆಟ್ ತಗೊಳ್ಳೋ ಅಮೌಂಟ್ ಅಲ್ಲೇನೆ ಕಾರ್ನ ಪರ್ಚೇಸ್ ಮಾಡಿ ದುಡ್ಕೊಂಡು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬಹುದಲ್ಲ ಸರ್. ಹೌದು, ಫಸ್ಟ್ ಕಷ್ಟಪಟ್ಟು ದುಡಿಬೇಕು, ಆಮೇಲೆ ರಾಜರ ತರ ಮೆರಿಬೇಕು. ಯುವಕರು ಯಾರಾದ್ರೂ ಕಾರ್ ತಗೋಬೇಕಂತ ಇದ್ರೆ ಇದೊಂದು ಒಳ್ಳೆ ಆಪ್ಷನ್. ಇವಾಗ ಟ್ರೆಂಡ್ ನಡೀತಿರೋದು EV ಗಾಡಿ. ಸರ್ವಿಸ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ಮಹೇಂದ್ರ ಅಂತ ಟೆಸ್ಲಾ ವರ್ಗೂ ಸರ್ವಿಸ್ ಕೊಡ್ತಾರೆ. ಶೋರೂಮ್ಗೆ ಹೋದ್ರೆ 1 ತಿಂಗಳಾಗುತ್ತೆ ಸರ್ವಿಸ್ ಮಾಡ್ಲಿಕ್ಕೆ. ನಮ್ಮ ಹತ್ರ 2 ಅವರಲ್ಲಿ ಫಿಟ್ ಮಾಡಿ ಕಳಿಸ್ತಾ ಇರ್ತೀವಿ, ಹೋಗ್ಬಿಟ್ಟು ಡ್ಯೂಟಿ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ, ವಿಡಿಯೋ ಶೇರ್ ಮಾಡಿ.